ಕನಿಷ್ಠ ಅಧಿಕಾರಿಗಳಿಗೆ 5 ದಿನ ನೀರು ನದಿಯಲ್ಲಿ ಹರಿದರೆ ಎಷ್ಟು TMC ಹೋಗುತ್ತೆ ಅನ್ನೋ ಗಣಿತ ಗೊತ್ತಿಲ್ಲ ಅಂದ್ರೆ ಅವ್ರು ಯಾವ ಸೀಮೆ ಅಧಿಕಾರಿಗಳು? ಅವ್ರಿಗೆ ಏನಾದ್ರೆ ಇಲ್ಲಾಂದ್ರೆ ನೀನು ಚೇಂಜ್ ಮಾಡ್ತೀವಿ ಅಂತಾರೆ. ಅವ್ರಿಗೆ ನಮ್ಮ ಭಾಗದ ರೈತರ ಕಷ್ಟ ಏನು ಗೊತ್ತಿದೆ. ಅವ್ರು ಇವತ್ತು ಇಲ್ಲ ನಾಳೆ ರೈತ ಬಂದು ಕತ್ತು ಪಟ್ಟಿ ಹಿಡ್ಕೊಂಡು ಮಕ್ಕಳ ಮೇಲೆ ಹೊಡಿತಾರೆ, ಬಿಟ್ಟರ ರೈತ ಅನ್ನೋ ಭಯ ಇಲ್ವಾ ಅಂತ. ಅವ್ರು ಬೆಂಗಳೂರು ಓಡೆ ಬರ್ತಾರಲ್ರಿ ಆಫೀಸ್ ಕೀಲಿ ಹಾಕೆಂದು. ರೈತರು ನೀರು ಬಿಟ್ರೆ ಬರ್ತಾರೆ ಅಂದ ತಕ್ಷಣ ಗೊತ್ತಾಗನ ಬೆಂಗಳೂರಿಗೆ ಬಂದುಬಿಡ್ತಾರೆ. ಇದೇ ಮಾಡ್ಕೊಂತ ಇಷ್ಟು ದಿನ ಬಂದಾರೆ, ಈಗಲೂ ಇದೇ ಮಾಡ್ತಿದ್ದಾರೆ. ಅಲ್ಲಿ ನಮ್ಮ ರೈತರು, ನಾನು ಹೇಳ್ತೇನಲ್ರಿ, ನಾನು ಇನ್ಮೇಲೆ ಹೋಗ್ಬೇಕಾದಾಗ ಈ ಮಂಡ್ಯ ರೈತರ ಹತ್ರ ಕರ್ಕೊಂಡು ಹೋಗಿ, ಇಲ್ಲ ಅವ್ರ ಕಡೆಯಿಂದ ನಮ್ಮ ರೈತರಿಗೆ ಟ್ರೈನಿಂಗಾರ ಕೊಡಿಸ್ತೀವಿ, ಇಲ್ಲ ಕಾವೇರಿ ನೀರನ್ನ ತೊಗೊಂಡೋಗಿ ಸ್ವಲ್ಪ ಕೃಷ್ಣಾಗ ಮಿಕ್ಸ್ ಮಾಡ್ತೀವಿ. ಇಲ್ಲಿ ಹಂಗೆ ಪೌರುಷಾಗ ಹೋರಾಟ. ನನ್ನ ಸ್ನೇಹಿತರೆ ಕೆಲವೊಂದು ಜನ ಕಾವೇರಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಒಂದು 4 ಜನ ಶಾಸಕರು ಅವ್ರು ರೈತರ ಪರ ಹೋರಾಟ ಮಾಡೋಕ್ಕೆ ಹೋಗಿದ್ರು. ಹೋದಂಥ ಸಂದರ್ಭ ಅವ್ರು ಹೇಳಿದ ಮಾತು ನನಗೆ ಗೊತ್ತಿಲ್ಲ, ನನ್ನ ಸ್ನೇಹಿತರು ಹೇಳಿದ್ದು, ಕೈ ಮಾಡ್ತಿರಂತ ಗಾಡಿ ಮೇಲೆ ನಿಂತಿಂಗ ರೈತರೆಲ್ಲ ಅವ್ರನ್ನ ಎದಿ ಮೇಲೆ ಹಂಗೆ ಹಿಡಿದು ಕೆಳಗಿಳಿಸಿ, ನೀವೇನಿಲ್ಲ ಯಾವ್ದಾರು ಪ್ರಚಾರಕ್ಕೆ ಬಂದಿರ, ಹೋರಾಟಕ್ಕೆ ಮಾಡಕ್ಕೆ ಬಂದು ನಮ್ಗೆ ಕೂಡ ನಡ್ಕೊಂತ ಬರ್ರಿ, ನೀವೇನು ಗಾಡಿಯಲ್ಲಿ ಶೋಕಿ ಮಾಡೋದು ಅಂತೇಳಿ ಬಟ್ಟಿ ಹರಿದು ಕೆಳಗಿಳಿಸಿದ್ರಂತೆ. ಆ ಥರ ನಮ್ಮ ರೈತರು